ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಅಮೆಜಾನ್ ಫಾರೆಸ್ಟ್ ಇದು ವಿಶ್ವದ ಅತಿ ದೊಡ್ಡ ಅರಣ್ಯ. ಈ ಅರಣ್ಯದಲ್ಲಿ ನಿಮ್ಮನ್ನ ಅರಣ್ಯದ ಮಧ್ಯದ ಪಾಯಿಂಟ್ ಅಲ್ಲಿ ಬಿಟ್ರೆ ಅಲ್ಲಿಂದ ನೀವು ಹೊರಗಡೆ ಬರುವುದಕ್ಕೆ ನಿಮಗೆ ಕನಿಷ್ಠ ಅಂದ್ರೂ 472 ದಿನಗಳ ಸಮಯ ಹಿಡಿಯುತ್ತೆ. ಅದನ್ನು ದಾರಿಯಲ್ಲಿ ಎದುರಾಗೋ ಅಡೆತಡೆಗಳನ್ನ, ಅಪಾಯಗಳನ್ನ ಗೆದ್ದಾಗ ಮಾತ್ರ ನೀವು ಅಲ್ಲಿಂದ ಬದುಕಿ ಬರ್ತೀರಾ. ಆ ದಾರಿಯಲ್ಲಿ ನಿಮ್ಗೆ ಎಷ್ಟೋ ಭಯಂಕರವಾದ ಜೀವ ಜಂತುಗಳು ಎದುರಾಗ್ತವೆ. ಅದು ಚಿಕ್ಕ ಜೀವಿನೇ ಆಗ್ಲಿ ಅಥವಾ ಭಾರಿ ಗಾತ್ರದ ಜೀವಿನೇ ಆಗ್ಲಿ, ಅವು ನಿಮಗೆ ಖಂಡಿತವಾಗ್ಲೂ ಹಾನಿ ಮಾಡ್ತವೆ. ಮತ್ತೊಂದು ಆಶ್ಚರ್ಯಗೊಳಿಸೋ ವಿಷಯ ಏನಂದ್ರೆ, ಈ ಅರಣ್ಯದಲ್ಲಿರೋ ಚಿಕ್ಕ ಚಿಕ್ಕ ಇರುವೆಗಳು ಕೂಡ ನಿಮ್ಮ ಪ್ರಾಣವನ್ನ ತೆಗೆಯಬಲ್ಲವು. ಈ ಅರಣ್ಯ 55 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ನಲ್ಲಿ ವಿಸ್ತರಿಸಿದೆ. ಇದು ಎಷ್ಟು ದೊಡ್ಡ ಅರಣ್ಯ ಅಂದ್ರೆ ಇದರಲ್ಲಿ ಪಾಕಿಸ್ತಾನ್ ನಂತಹ 7 ದೇಶಗಳು ಹಿಡಿತವೆ ಅಥವಾ ನಮ್ಮ ಭಾರತದಂತಹ 2 ದೇಶಗಳು ಹಿಡಿತವೆ. ಈ ಅರಣ್ಯ 8 ದೇಶಗಳಲ್ಲಿ ಹರಡಿಕೊಂಡಿದೆ. ಈ ಪ್ರಪಂಚದಲ್ಲಿರುವ ಜೀವ ಜಂತುಗಳಲ್ಲಿ 30% ನಷ್ಟು ಜೀವಿಗಳು ಈ ಅರಣ್ಯದಲ್ಲೇ ಇವೆ. ಇಷ್ಟೇ ಅಲ್ಲದೆ ಈ ಅರಣ್ಯದಲ್ಲಿ ಸರಿ ಸುಮಾರು 40,000 ಕೋಟಿ ಮರಗಳಿವೆ. ಅದರಲ್ಲಿ 16,000 ಜಾತಿಯ ಮರಗಳಿವೆ. ಈ ಕಾರಣದಿಂದಾನೇ ಈ ಅರಣ್ಯವನ್ನ ಲಂಗ್ಸ್ ಆಫ್ ದಿ ಅರ್ತ್ ಅಂತಾನೂ ಕರೀತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಅಮೆಜಾನ್ ಫಾರೆಸ್ಟ್ ನ ಕೆಲವೊಂದು ಆಶ್ಚರ್ಯಗೊಳಿಸುವ ವಿಷಯಗಳನ್ನ ನೋಡೋಣ. ಈ ರೀತಿ ಆಸಕ್ತಿಯಾದ ವಿಡಿಯೋಗಳನ್ನ ನೋಡಲು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನಿಮ್ಮಲ್ಲಿ ತುಂಬಾ ಜನರಿಗೆ ಅಮೆಜಾನ್ ಫಾರೆಸ್ಟ್ ನ ಅಮೆಜಾನ್ ರೈನ್ ಫಾರೆಸ್ಟ್ ಅಂತ ಯಾಕೆ ಕರೀತಾರೆ ಅನ್ನೋದು ಗೊತ್ತಿಲ್ಲದೆ ಹೋಗಬಹುದು. ಅದು ಯಾಕಂದ್ರೆ ಈ ಅರಣ್ಯದಲ್ಲಿ ವಾರದಲ್ಲಿ 1 ದಿನ ಆದ್ರೂ ಕೂಡ ಮಳೆ ಬಂದೇ ಬರುತ್ತೆ. ಹಾಗೂ ವರ್ಷದಲ್ಲಿ 200 ದಿನಗಳು ಇಲ್ಲಿ ಮಳೆ ಬರ್ತಾನೆ ಇರುತ್ತೆ. ಇಲ್ಲಿ ಮಳೆ ಬಂದಾಗ ಆ ನೀರು ಕೆಳಗಡೆ ಬೀಳಲು ಅಂದ್ರೆ ನೆಲದ ಮೇಲೆ ಬೀಳಲು ಸರಿ ಸುಮಾರು 10 ನಿಮಿಷದಷ್ಟು ಸಮಯ ಹಿಡಿಯುತ್ತೆ. ಈ ರೀತಿ ಆಗಲು ಕಾರಣ ಏನಂದ್ರೆ ಅಲ್ಲಿರುವ ದಟ್ಟವಾದ ಎತ್ತರವಾದ ಮರಗಳು ಅಂತ ಹೇಳಬಹುದು. ಈ ದಟ್ಟವಾದ ಮರಗಳ ಕಾರಣದಿಂದ ಕೆಳಗಡೆ ಅರಣ್ಯದಲ್ಲಿ ಹಗಲತ್ತಲ್ಲೂ ಕೂಡ ಕತ್ತಲಿದ್ದಂತೆ ಇರುತ್ತೆ. ಯಾಕಂದ್ರೆ ಸೂರ್ಯನ ಕಿರಣಗಳು ಕೂಡ ಈ ದಟ್ಟವಾದ ಮರಗಳನ್ನ ದಾಟಿಕೊಂಡು ಬರೋದಿಲ್ಲ. ಈ ಅರಣ್ಯದಲ್ಲಿ ಎಷ್ಟು ಅದ್ಭುತವಾದ ಪ್ರಾಣಿಗಳು ಇವೆ ಅಂದ್ರೆ ಅವು ಕೇವಲ ಅಮೆಜಾನ್ ಅರಣ್ಯದಲ್ಲಿ ಮಾತ್ರ ಕಾಣಿಸ್ತವೆ. ಇಲ್ಲಿ 40,000 ಮರಗಳು, 1,300 ಬಗೆಯ ಪಕ್ಷಿಗಳು, 2,200 ಬಗೆಯ ಮೀನುಗಳು, 272 ಬಗೆಯ ಮ್ಯಾಮಲ್ಸ್ ಜೀವಿಸುತ್ತಿವೆ. ಇಲ್ಲಿರೋ ಹುಳುಗಳ ಬಗ್ಗೆ ಮಾತನಾಡೋದಾದ್ರೆ ಇಲ್ಲಿ 25 ಲಕ್ಷ ಬಗೆಯ ವಿಷಪೂರಿತವಾದ ಹುಳುಗಳು ನಿವಾಸಿಸುತ್ತಿವೆ. ಈ ಅರಣ್ಯ ಹೊರಗಿಂದ ನೋಡೋದಕ್ಕೆ ಎಷ್ಟು ಸುಂದರವಾಗಿದೆಯೋ ಒಳಗಿಂದ ಅಷ್ಟೇ ಭಯಂಕರವಾಗಿರುತ್ತೆ. ಯಾಕಂದ್ರೆ ಇಲ್ಲಿ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದನ್ನ ಊಹೆ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ತುಂಬಾ ಡೇಂಜರಸ್ ಆದ ಚಿಕ್ಕ ಚಿಕ್ಕ ಜೀವಿಗಳು ಎಲ್ಲಂದ್ರಲ್ಲಿ ಇರ್ತವೆ. ಈ ಅರಣ್ಯದೊಳಗಡೆ ಯಾರಾದ್ರೂ ಹೋದ್ರೆ ಅವರು ಮೊದಲನೇದಾಗಿ ಗ್ರೀನ್ ಅನಕೊಂಡಾನ ಎದುರಿಸಬೇಕಾಗುತ್ತೆ. ಈ ಅನಕೊಂಡ ಸರಿ ಸುಮಾರು 30 ಅಡಿಗಳಷ್ಟು ಉದ್ದ ಹಾಗೂ 256 kgಯಷ್ಟು ತೂಕದವರೆಗೂ ಬೆಳೆಯುತ್ತೆ. ಇದರ ಬಗ್ಗೆ ಮತ್ತೊಂದು ಆಶ್ಚರ್ಯಗೊಳಿಸೋ ವಿಷಯ ಏನಂದ್ರೆ ಇದು ತನಗಿಂತ ದೊಡ್ಡದಾದ ಜೀವಿಯನ್ನ ಕೂಡ ಸುಲಭವಾಗಿ ನುಂಗುತ್ತೆ. ಇಂತಹದ್ರಲ್ಲಿ ನಮ್ಮಂತ ಸಾಧಾರಣ ಮಾನವರು ಅದಕ್ಕೆ ಯಾವ ಲೆಕ್ಕ ಹೇಳಿ? ಅಮೆಜಾನ್ ನಲ್ಲಿ ಇಂತಹ ಅನಕೊಂಡಗಳು ಎಷ್ಟಿವೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಲೆಕ್ಕವಿಲ್ಲದಷ್ಟು ಅನಕೊಂಡಗಳು ಇಲ್ಲಿವೆ. ಅನಕೊಂಡ ಜೊತೆಗೆ ಇಲ್ಲಿ ಕೋಬ್ರಾ, ಪೈಥಾನ್ ನಂತಹ ಸಾವಿರಾರು ಜಾತಿಯ ಹಾವುಗಳು ಜೀವಿಸುತ್ತಿವೆ. ಈ ಅರಣ್ಯದಲ್ಲಿರೋ ಹುಳುಗಳು ನಮ್ಮನ್ನ ಕಚ್ಚಿದ್ರೆ ನಮ್ಮ ಜೀವ ಹೋಗುವ ಸಂಭವ ಇರುತ್ತೆ. ಇವು ನಮ್ಮ ಮನುಷ್ಯರನ್ನ ಕಚ್ಚಿದಾಗ ತೀವ್ರವಾದ ನೋವುಂಟಾಗುತ್ತೆ. ಅಮೆಜಾನ್ ಫಾರೆಸ್ಟ್ ಅಲ್ಲಿ ಬುಲೆಟ್ ಆಂಟ್ಸ್ ಎಂಬ ಇರುವೆಗಳಿರ್ತವೆ. ಇವು ಈ ಪ್ರಪಂಚದ ಅತ್ಯಂತ ಡೇಂಜರಸ್ ಹಾಗೂ ದೊಡ್ಡದಾದ ಇರುವೆಗಳಾಗಿವೆ. ಇವು 4 ಸೆಂಟಿಮೀಟರ್ ನಷ್ಟು ಉದ್ದ ಇರ್ತವೆ. ಇಷ್ಟೇ ಅಲ್ಲದೆ ಇವು ತಮ್ಮೊಳಗೆ ವಿಷವನ್ನ ಹೊಂದಿರ್ತವೆ. ಒಂದು ವೇಳೆ ಇವು ಯಾರನ್ನಾದ್ರೂ ಕಚ್ಚಿದ್ರೆ ಅವರು ಸತ್ತು ಹೋಗ್ತಾರೆ. ಇನ್ನು ಇವುಗಳಿಗೆ ಬುಲೆಟ್ ಆಂಟ್ಸ್ ಎಂಬ ಹೆಸರು ಯಾಕೆ ಬಂದಿದೆ ಅಂದ್ರೆ ಒಬ್ಬ ಮನುಷ್ಯನಿಗೆ ಬುಲೆಟ್ ತಾಕಿದಾಗ ಎಷ್ಟು ನೋವುಂಟಾಗುತ್ತೋ ಅಷ್ಟೊಂದು ನೋವು ಈ ಇರುವೆ ಕಚ್ಚಿದಾಗ ಆಗುತ್ತಂತೆ. ಲಕ್ಷಗಳಷ್ಟು ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣದಲ್ಲಿರುವ ಈ ಅರಣ್ಯದಲ್ಲಿ ಪ್ರಪಂಚದಲ್ಲೇ 2ನೇ ಅತಿ ಉದ್ದವಾದ ನದಿ ಇದೆ. ಆ ನದಿ ಹೆಸರು ಅಮೆಜಾನ್ ನದಿ. ನೈಲ್ ನದಿಯ ನಂತರ ಇದೇ ಅತಿ ಉದ್ದವಾದ ನದಿಯಾಗಿದೆ. ಇನ್ನು ಗಾತ್ರದಲ್ಲಾದ್ರೆ ಇದು ವಿಶ್ವದ ಅತಿ ದೊಡ್ಡದಾದ ನದಿಯಾಗಿದೆ. ಈ ನದಿ 6,840 ಕಿಲೋಮೀಟರ್ ನಷ್ಟು ಉದ್ದವಾಗಿರುತ್ತೆ. ಅಮೆಜಾನ್ ಫಾರೆಸ್ಟ್ ಅಲ್ಲಿ ಮಳೆ ಬಂದಾಗ ಬರುವ ನೀರೆಲ್ಲಾನು ಈ ನದಿಗೆ ಸೇರಿ ಪ್ರವಹಿಸುತ್ತಾ ಸಮುದ್ರಕ್ಕೆ ಸೇರುತ್ತೆ. ಈ ನದಿಯಲ್ಲಿ ಅತ್ಯಂತ ಆಳವಾದ ಪ್ರದೇಶ 330 ಅಡಿಗಳಷ್ಟಿದೆ. ಈ ನದಿಯಲ್ಲಿ ಲಕ್ಷಾನುಗಟ್ಟಲೆ ಮೊಸಳೆಗಳಿವೆ.
ಇವು ತಮ್ಮ ಹಸಿವನ್ನ ನೀಗಿಸಿಕೊಳ್ಳಲು ಏನನ್ನಾದ್ರೂ ಮಾಡ್ತವೆ. ಈ ಪ್ರಪಂಚದಲ್ಲಿನ 14 ದೊಡ್ಡ ದೊಡ್ಡ ನದಿಗಳಲ್ಲಿರುವ ನೀರೆಲ್ಲವೂ ಸೇರಿಸಿ ಸಮುದ್ರದಲ್ಲಿ ಎಷ್ಟು ನೀರು ಸೇರುತ್ತೋ ಅಷ್ಟೊಂದು ನೀರು ಕೇವಲ ಒಂದು ಅಮೆಜಾನ್ ನದಿಯಿಂದ ಸಮುದ್ರಕ್ಕೆ ಸೇರುತ್ತೆ. ಈ ನದಿಯಲ್ಲಿ ಪಿಂಕ್ ಡಾಲ್ಫಿನ್ಸ್ ಜೀವಿಸ್ತವೆ. ಇವು ಸರಿ ಸುಮಾರು 9 ಅಡಿಗಳಷ್ಟು ಉದ್ದ, 200 kgಯಷ್ಟು ತೂಕ ಇರ್ತವೆ. ವಿಶ್ವದ ಇತರೆ ಡಾಲ್ಫಿನ್ಸ್ ನೊಂದಿಗೆ ಹೋಲಿಸಿ ನೋಡಿದ್ರೆ ಇವು ತುಂಬಾ ಬುದ್ಧಿವಂತ ಡಾಲ್ಫಿನ್ಸ್. ಯಾಕಂದ್ರೆ ಇವುಗಳ ಮೆದುಳಿನ ಗಾತ್ರ ತುಂಬಾ ದೊಡ್ಡದಾಗಿರುತ್ತೆ. ಸಾಮಾನ್ಯವಾಗಿ ಡಾಲ್ಫಿನ್ಸ್ ಮನುಷ್ಯರೊಂದಿಗೆ ಸುಲಭವಾಗಿ ಬೆರೆತು ಬಿಡ್ತವೆ. ಆದ್ರೆ ಪಿಂಕ್ ಡಾಲ್ಫಿನ್ಸ್ ಎಷ್ಟು ಡೇಂಜರಸ್ ಅಂದ್ರೆ ಇವು ಮನುಷ್ಯನ ಮೇಲೂ ಕೂಡ ದಾಳಿ ಮಾಡ್ತವೆ. ವಿಜ್ಞಾನಿಗಳ ಪ್ರಕಾರ ಕಳೆದ 250 ವರ್ಷಗಳಿಂದ ಅಮೆಜಾನ್ ನದಿಯಲ್ಲಿ ಒಂದು ಭಯಾನಕವಾದ ಮೀನು ಜೀವಿಸ್ತಿದೆ. ಅದರ ಹೆಸರು ಎಲೆಕ್ಟ್ರಿಕ್ ಈಲ್. ಈ ಮೀನಿನ ಬಗ್ಗೆ ನಾವು ನಮ್ಮ ಹಳೆ ವಿಡಿಯೋಗಳಲ್ಲಿ ತುಂಬಾ ಸಲ ಮಾತನಾಡಿಕೊಂಡಿದ್ದೇವೆ. ಈ ಮೀನು ತನ್ನ ಆತ್ಮರಕ್ಷಣೆಗೋಸ್ಕರ ಒಂದು ಡೇಂಜರಸ್ ಆದ ವೆಪನ್ ನ ಉಪಯೋಗಿಸುತ್ತೆ. ಅದೇನೆಂದ್ರೆ ಯಾರಾದ್ರೂ ಇದರ ಮೇಲೆ ದಾಳಿ ಮಾಡಲು ಪ್ರಯತ್ನಿಸಿದ್ರೆ ಇದು ತನ್ನ ದೇಹದಿಂದ ಕರೆಂಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಹೀಗೆ ಪ್ರೊಡ್ಯೂಸ್ ಮಾಡಿ ಆ ಕರೆಂಟ್ ಇಂದ ಇತರೆ ಜೀವಿಗಳನ್ನ ಕೊಲ್ಲುತ್ತೆ. ಈಗಿನವರೆಗೂ ಇದು ಅತಿ ಹೆಚ್ಚಾಗಿ 660 ವೋಲ್ಟ್ಸ್ ಕರೆಂಟ್ ನ ಪ್ರೊಡ್ಯೂಸ್ ಮಾಡಿದೆ. ಇವು ಮನುಷ್ಯರ ಮೇಲೆ ತುಂಬಾ ಸಲ ದಾಳಿ ಮಾಡಿವೆ. ಇವು ಕೇವಲ ಮನುಷ್ಯರಿಗೊಂದೇ ಅಲ್ಲ, ಇವು ತಮಗಿಂತ ದೊಡ್ಡ ದೊಡ್ಡದಾದ ಮೀನುಗಳನ್ನ ಕೂಡ ಕರೆಂಟ್ ಶಾಕ್ ನಿಂದ ಕೊಂದು ಬಿಡ್ತವೆ. ಇದರ ದಾಳಿಗೆ ಯಾವುದೇ ಜೀವಿಯ ನರಕೋಶ ಆದ್ರೂ ಕೂಡ ತೀವ್ರವಾಗಿ ಪೆಟ್ಟು ತಿನ್ನುತ್ತೆ. ನಾವು ಮೊದಲೇ ಹೇಳಿಕೊಂಡಂತೆ ಅಮೆಜಾನ್ ನದಿ 6840 ಕಿಲೋಮೀಟರ್ನಷ್ಟು ಉದ್ದ ಇದೆ. ಆದ್ರೆ ಇಷ್ಟು ಉದ್ದವಾದ ನದಿಯನ್ನ ಪ್ರಾರಂಭದಿಂದ ಕೊನೆಯವರೆಗೂ ಈಜಲು ಯಾರಿಂದಾದ್ರೂ ಸಾಧ್ಯವಾಗುತ್ತಾ? ಆಗೋದಿಲ್ಲ ಅಂತ ಅನ್ಸುತ್ತೆ ಅಲ್ವಾ? ಈ ನದಿಗೆ ಇಳಿದ ಕೂಡಲೇ ಮೊಸಳೆಗಳು, ಅನಕೊಂಡಗಳು, ಫಿರಾನಾ ಮೀನುಗಳು, ಎಲೆಕ್ಟ್ರಿಕ್ ಈಲ್ ನಂತಹ ಅನೇಕ ಜೀವಿಗಳು ಕಾಯ್ತಾ ಕೂತಿರ್ತವೆ. ಇಳಿದ ಕೂಡಲೇ ಇವು ದಾಳಿ ಮಾಡಿ ಕೊಂದು ತಿಂದು ಬಿಡ್ತವೆ. ಆದ್ರೆ ಒಬ್ಬ ವ್ಯಕ್ತಿ ಇಂತಹ ಡೇಂಜರಸ್ ಅಮೆಜಾನ್ ನದಿಯನ್ನ ಪೂರ್ತಿಯಾಗಿ ಈಜಿದ್ದಾನೆ. ಆತನ ಹೆಸರು ಮಾರ್ಟಿನ್ ಸ್ಟ್ರೆಲ್. ಈ ವ್ಯಕ್ತಿ ಅದ್ಭುತವಾದ ಸ್ವಿಮ್ಮರ್ ಆಗಿದ್ದಾನೆ. ಈತನು ಎಷ್ಟೋ ಭಯಂಕರವಾದ ಜೀವಿಗಳಿಂದ ತಪ್ಪಿಸಿಕೊಂಡು ಆ ನದಿಯಿಂದ ಈಜಿಕೊಂಡು ಜೀವಂತವಾಗಿ ಹೊರಬಂದಿದ್ದಾನೆ. ಅದೂನು ಕೇವಲ 66 ದಿನಗಳಲ್ಲೇ ಪೂರ್ತಿ ನದಿಯನ್ನ ಈಜಿದ್ದಾನೆ. ಈ ರೆಕಾರ್ಡ್ ನ ಈತನು 2007ರಲ್ಲೇ ಮಾಡ್ತಾನೆ. ಈ ರೆಕಾರ್ಡ್ಗೋಸ್ಕರ ಮಾರ್ಟಿನ್ ಪ್ರತಿ ದಿನ 10 ಗಂಟೆ ಈಜುತ್ತಿದ್ದ. ಉಳಿದ ಸಮಯದಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಿದ್ದ. ಅಷ್ಟು ಅಪಾಯಕರವಾದ ನದಿಯಲ್ಲಿ ಈಜಿ ನೀವು ಹೇಗೆ ಜೀವಂತವಾಗಿ ಹೊರಬಂದಿದ್ದೀರಿ ಅಂತ ಮಾರ್ಟಿನ್ ನ ಕೇಳಿದಾಗ ಹೇಳಿದ್ದೇನೆಂದ್ರೆ, ಎಲೆಕ್ಟ್ರಿಕ್ ಈಲ್, ಫಿರಾನಾ, ಮೊಸಳೆಗಳಿಂದ ತಪ್ಪಿಸಿಕೊಳ್ಳಲು ತನ್ನ ತಂಡ ತನಗೆ ಸಹಾಯ ಮಾಡ್ತಿತ್ತು ಅಂತ ಹೇಳ್ತಾನೆ. ತನ್ನ ತಂಡದವರು ನದಿಯ ಎರಡೂ ಬದಿಗೆ ಮಾಂಸದ ತುಂಡುಗಳನ್ನ ಇಡ್ತಾ ಇದ್ರು. ಇದರಿಂದ ಆ ಅಪಾಯಕರವಾದ ಮೀನುಗಳು ದಡಕ್ಕೆ ಹೋಗಿ ಆ ಮಾಂಸವನ್ನ ತಿಂತಾ ಇರುವಾಗ ಮಾರ್ಟಿನ್ ಅಲ್ಲಿಂದ ಈಜಿಕೊಂಡು ಹೋಗ್ತಿದ್ದ. ಅಮೆಜಾನ್ ಫಾರೆಸ್ಟ್ ಅಲ್ಲಿ ಮತ್ತೊಂದು ವಿಚಿತ್ರವಾದ ನದಿ ಕೂಡ ಇದೆ. ಆ ನದಿ ಹೆಸರು ಶೆನೈ ಟಿಂಪಿಸ್ಕಾ. ಇದು ಅಮೆಜಾನ್ ನದಿಯ ಉಪನದಿಯಾಗಿದೆ ಹಾಗೂ ಇದು ಪ್ರಪಂಚದ ಏಕೈಕ ಕುದಿಯುವ ನದಿ ಕೂಡ ಆಗಿದೆ. ಇದು 6.4 ಕಿಲೋಮೀಟರ್ನಷ್ಟು ಉದ್ದ ಇದೆ. ಇದರಲ್ಲಿರುವ ನೀರು ಸದಾಕಾಲ ಕುದಿಯುತ್ತಾನೆ ಇರುತ್ತೆ. ಇದರಿಂದ ಈ ನೀರಿಂದ ಸದಾಕಾಲ ಹೊಗೆ ಬರ್ತಾನೆ ಇರುತ್ತೆ. ಈ ನದಿಯಲ್ಲಿನ ನೀರಿನ ಉಷ್ಣೋಗ್ರತೆ 90ರಿಂದ 100 ಡಿಗ್ರಿ ಸೆಲ್ಸಿಯಸ್ ವರೆಗೂ ಇರುತ್ತೆ. ಇಷ್ಟು ಬಿಸಿ ನೀರಲ್ಲಿ ಯಾವುದೇ ಆಹಾರವನ್ನಾದ್ರೂ ಸುಲಭವಾಗಿ ಬೇಯಿಸಬಹುದು. ಈ ನದಿ ಇರುವ ಪ್ರದೇಶದಲ್ಲಿ ಎರ್ತ್ ಕೋರ್ ನಿಂದ ಅಧಿಕ ಪ್ರಮಾಣದ ಬಿಸಿ ಹೊರಗಡೆ ಬರೋದ್ರಿಂದ ಈ ನೀರು ಈ ರೀತಿ ಕುದಿಯುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಈ ಅರಣ್ಯದಲ್ಲಿ 600ಕ್ಕಿಂತ ಹೆಚ್ಚಿನ ಬುಡಕಟ್ಟು ಜನಾಂಗದವರು ನಿವಾಸಿಸುತ್ತಿದ್ದಾರೆ. ಇವರು ಹೊರಗಿನ ಪ್ರಪಂಚದೊಂದಿಗೆ ಸಂಬಂಧವಿಲ್ಲದೆ ಜೀವಿಸುತ್ತಿದ್ದಾರೆ. ಇವರ ಜೀವನ ಶೈಲಿ ತುಂಬಾ ಭಿನ್ನವಾಗಿರುತ್ತೆ. ಇನ್ನು ಕೆಲವು ಬುಡಕಟ್ಟು ಜನಾಂಗದವರಾದ್ರೆ ಮನುಷ್ಯರನ್ನ ಕಂಡ್ರೆ ಅವರನ್ನ ಕೊಲ್ಲೋವರೆಗೂ ಬಿಡೋದಿಲ್ಲ. ಅಮೆಜಾನ್ ಫಾರೆಸ್ಟ್ ನ ಸ್ಯಾಟಲೈಟ್ ಇಮೇಜಸ್ ನ ನೋಡಿದ್ರೆ ನಮಗೆ ಈ ರೀತಿ ವಿಚಿತ್ರವಾದ ಆಕಾರಗಳು ಕಾಣಿಸ್ತವೆ. ಇವುಗಳನ್ನ ಜಿಯೋಗ್ಲಿಪ್ಸ್ ಅಂತ ಕರೀತಾರೆ. ಇವುಗಳಲ್ಲಿ ಕೆಲವೊಂದು ಜಿಯೋಗ್ಲಿಪ್ಸ್ 1.5 ಕಿಲೋಮೀಟರ್ನಷ್ಟು ಉದ್ದವಾಗಿವೆ. ಇಂತಹ ಜಿಯೋಗ್ಲಿಪ್ಸ್ ಅಮೆಜಾನ್ ಫಾರೆಸ್ಟ್ ನಲ್ಲಿ 300ಕ್ಕಿಂತ ಹೆಚ್ಚಿವೆ. ಇವುಗಳನ್ನ ಯಾರು ಯಾಕೆ ತಯಾರಿಸಿದ್ದಾರೆ ಎಂಬ ಪ್ರಶ್ನೆಗೆ ವಿಜ್ಞಾನಿಗಳಿಗೇನೆ ಉತ್ತರ ಗೊತ್ತಿಲ್ಲ. ನೋಡಿದ್ರಲ್ವಾ ಫ್ರೆಂಡ್ಸ್, ಅಮೆಜಾನ್ ಫಾರೆಸ್ಟ್ ನ ಅಮೇಜಿಂಗ್ ಫ್ಯಾಕ್ಟ್ಸ್ ಗಳನ್ನ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋನ ತಪ್ಪದೆ ನೋಡಲು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.